ಮೈಸೂರಿನ ಮೂಡ ಸೈಟು ಹಂಚಿಕೆ ಪ್ರಕರಣವನ್ನು ಇಡಿ ಮತ್ತಷ್ಟು ಆಕ್ಟಿವ್ ಆಗಿ ತನಿಖೆಯನ್ನು ಮಾಡ್ತಿರುವಂತಹದ್ದು. ಇಂದು ಮತ್ತಷ್ಟು ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದೆ. 92 ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ. ಇದರ ಒಟ್ಟು ಮೊತ್ತ 100 ಕೋಟಿ ಅನ್ನುವಂಥದ್ದನ್ನು ಇಡಿ ಹೇಳ್ತಿದೆ. ಇದುವರೆಗೆ ಒಟ್ಟಾರೆ 400 ಕೋಟಿಯಷ್ಟು ಆಸ್ತಿಯನ್ನು ಇಡಿ ಮುಟ್ಟುಗೋಲನ್ನು ಹಾಕಿಕೊಂಡಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ಮತ್ತೆ ಇಡಿ ಮತ್ತಷ್ಟು ಆಸ್ತಿಯನ್ನು ಮುಟ್ಟುಗೋಲು ಹಾಕಿದೆ. 92 ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡಿದೆ. ಇದರ ಒಟ್ಟು ಮೊತ್ತ 100 ಕೋಟಿ ಅನ್ನುವಂಥದ್ದು. ಸರ್, ಇಲ್ಲಿ ಇಡಿ ಅವರು ಕೊಟ್ಟದಂಥ ಕೆಲವು ನೋಟಿಸ್ ಸಂಬಂಧಪಟ್ಟಂತೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯವು ನೀಡಿದ ಆದೇಶಗಳನ್ನು ಗಮನಿಸಿದ ಜನ ಇಡಿಯಲ್ಲಿ ಏನು ಮೂಢ ಪ್ರಕರಣ ದಾಖಲಾಗಿದೆ ಅದು ಆಗಲೇ ಮುಚ್ಚೋಗಿದೆ, ಅದರಲ್ಲೇನು ಉರುಳಿಲ್ಲ ಹಾಗೆ ಅಂತೇಳಿ ಮಾತಾಡ್ತಿದ್ರು. ಆದರೆ ಕೆಲವು ನೋಟಿಸ್ಗಳ ಸಂಬಂಧಪಟ್ಟ ಆದೇಶ ಮಾಡಿದ ತಕ್ಷಣ ಅದು ಮುಚ್ಚೋಗಿಲ್ಲ, ಅದು ನಿರಂತರವಾಗಿ ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಮತ್ತು ನಾನು ಕೊಟ್ಟತಕ್ಕಂಥ ಅರ್ಜಿಲಿ ಉರುಳಿದೆ, ಅದರ ಸ್ಪಷ್ಟ ದಾಖಲಾತಿಗಳ ಮಾಹಿತಿ ಕೊಟ್ಟಿದ್ದೀನಿ ಅದಕ್ಕೆ ಇದೊಂದು ಆದೇಶ ಗಮನಿಸ್ಬೋದು ಸರ್. ಈಗಾಗಲೇ ಈ ಹಿಂದೆ 162 ನಿವೇಶನಗಳು ಅಂದರೆ 300 ಕೋಟಿ ರೂಪಾಯಿ ಮೌಲ್ಯದ 162 ನಿವೇಶನವನ್ನು ಜಾರಿ ನಿರ್ದೇಶ ವಶಪಡಿಸ್ಕೊಂಡಿತ್ತು. ಸೊ ಇವತ್ತು 100 ಕೋಟಿ ಮೌಲ್ಯದ 92 ನಿವೇಶನವನ್ನು ವಶಪಡಿಸ್ಕೊಂಡಿದೆ. ಇನ್ನೂ 800ಕ್ಕೂ ಬಹುಶಃ ನನ್ನ ಪ್ರಕಾರ ಇನ್ನೂ 800ಗಿಂತ ಹೆಚ್ಚಿನ ನಿವೇಶನವನ್ನು ವಶಪಡಿಸ್ಕೊಳ್ಳೋ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಹೇಳ್ದಂಗೆ ಸಾವಿರಾರು ನಿವೇಶನಗಳ ಸಂಬಂಧಪಟ್ಟಾಗಿ ಅಕ್ರಮ ವ್ಯವಹಾರ ನಡೆದಿದೆ. ಅದೆಲ್ಲರ ಬಗ್ಗೆ ಸಮಗ್ರ ತನಿಖೆಯನ್ನು ಇಡಿ ಅವರು ಮಾಡ್ತಾಯಿದ್ದಾರೆ. ಸೊ ಹಂತವಾಗಿ ಈ ರೀತಿ ನಿವೇಶನವನ್ನು ವಶಪಡಿಸ್ಕೊಳ್ಳೋ ಪ್ರಕ್ರಿಯೆ ಮಾಡ್ತಾಯಿದ್ದಾರೆ. ಮತ್ತು ಇವತ್ತು ಇಡಿ ಮಾಡಿರ್ತಕ್ಕಂತಹ ಒಂದು ಟ್ವೀಟ್ ಏನಿದೆ ಅದರಲ್ಲಿ ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು. ಸರ್, ಅದೇ ಈ ಪ್ರಕರಣದಲ್ಲಿ ಅವರು ಕೂಡ ಆರೋಪಿಯಾಗಿರೋದ್ರಿಂದ ಸೊ ಅವರು ಈ ಪ್ರಕರಣ ಇದ್ದೇ ಇರ್ತಾರೆ. ಹಾಗಾಗಿ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಅವ್ರದ್ದು ಉಲ್ಲೇಖ ಬಂದೇ ಬರ್ತದೆ. ಈ ಪ್ರಕರಣ ಮುಗಿಯೋವರೆಗೂ ಅವ್ರನ್ನ ಕೈ ಬಿಡೋಂಥ ಪ್ರಶ್ನೆ ಬರೋದಲ್ಲ. ಸರ್, ಈ ಪ್ರಕರಣದಲ್ಲಿ ನೋಡ್ತಾ ಇದ್ರೆ ಇಡಿ ಸಾಕಷ್ಟು ಗಂಭೀರವಾಗಿ ಈ ಪ್ರಕರಣವನ್ನು ಪರಿಗಣಿಸಿದೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಪದೇ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತಿದೆ ಮತ್ತು ಇದೊಂದು ಗಂಭೀರ ಸಮಸ್ಯೆ ಇಲ್ಲಿದೆ, ದೊಡ್ಡ ಹಗರಣ ನಡೆದಿದೆ ಅನ್ನುವಂಥದ್ದು ಇಡಿಗೆ ಅನ್ನಿಸ್ತಿದೆ ಅಂತ. ಸರ್, ಇಲ್ಲಿ ರಾಜ್ಯದ ಜನತೆ ಗಮನಿಸಬೇಕು. ನಾವು ಈಗೆಲ್ಲ ಸಾಕಷ್ಟು ಸಲ ಹೇಳಿದ್ದೀವಿ, ಜನರಿಗೂ ಕೂಡ ಗೊತ್ತಿದೆ. ಈ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಂಥ ತನಿಖಾ ಸಂಸ್ಥೆಗಳು ಇಲ್ಲಿಯ ಪ್ರಮುಖ ರಾಜಕಾರಣಿಗಳನ್ನ, ಪ್ರಭಾವಿ ವ್ಯಕ್ತಿಗಳನ್ನ ರಕ್ಷಿಸುವಂಥ ಕೆಲಸ ಮಾಡೋ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿ ನನ್ನ ಅಧ್ಯಯನದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯ ಇಲ್ಲ ಅಂತೇಳಿ ಪೀವಂತಿ ಮರೆದಾಗ್ತಾರೆ. ಆದರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಒಳಪಟ್ಟಂಥ ಇಡಿ ಅವರು ಸಾಕಷ್ಟು ಸಾಕ್ಷ್ಯಗಳಿದೆ ಅಂತೇಳಿ ಆಸ್ತಿಗಳನ್ನು ವಶಪಡಿಸ್ಕೊಳ್ತಾರೆ. ಹಾಗಾದ್ರೆ ಇಲ್ಲಿ ಗಮನಿಸಬೇಕು ತನಿಖಾ ಸಂಸ್ಥೆಗಳ ಉದ್ದೇಶ ಏನು ಅಂತೇಳಿ. ಎಲ್ಲರೂ ಹೇಳ್ತಾರೆ ಸರ್ಕಾರದ ಅಡಿಯಾಳೆ ಕೆಲಸ ಮಾಡಿದ್ರು. ಇಲ್ಲಿ ಸರ್ಕಾರದ ಅಡಿಯಾಗಿ ಕೆಲಸ ಮಾಡೋದಲ್ಲ, ದಾಖಲಾತಿಗಳು ಸಮೇತ ಅವರು ವಶಪಡಿಸೋ ಸಾಧ್ಯತೆ ಹೊರತು ದಾಖಲಾತಿಗಳು ಸಾಕ್ಷ್ಯಗಳಿಲ್ಲದೆ ವಶಪಡಿಸೋ ಸಾಧ್ಯನೇ ಇಲ್ಲ. ಇಲ್ಲಿ ಸ್ಥಳೀಯ ತನಿಖಾ ಸಂಸ್ಥೆಗಳು ಇಲ್ಲಿ ಸ್ಥಳೀಯ ರಾಜಕಾರಣಿಗಳನ್ನ, ಪ್ರಭಾವಿಗಳನ್ನು, ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿರೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಮತ್ತು ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಈ ಪ್ರಕರಣದಲ್ಲಿ ನಿರಾಳರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆದರೆ ಇಡಿ ನೋಡ್ತಾ ಇದ್ದರೆ ಪ್ರತಿನಿತ್ಯ ಈ ಥರದೊಂದು ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ತಿರೋದು ನೋಡಿದ್ರೆ ಇಲ್ಲ ಸಿದ್ದರಾಮಯ್ಯ ಅವ್ರಿಗೂ ಇದು ಸಂಕಷ್ಟ ಇದೆ ಮುಂದೆ ಅಂತ ಅನ್ನುವಂಥದ್ದು ಏನಾದರೂ ನಿಮಗೆ ಅನ್ನಿಸ್ತಾ ಇದೆಯಾ? ಸರ್, ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ, ಈ ಪ್ರಕರಣ ಸಿದ್ದರಾಮಯ್ಯ ಯಾವುದೇ ಕಾರಣ ತಪ್ಪಿಸಲು ಸಾಧ್ಯನೇ ಇಲ್ಲ. ಇನ್ನು ಕೆಲವೇ 3-4 ತಿಂಗಳುಗಳಲ್ಲಿ ರಾಜ್ಯ ಜನತೆ ಸ್ಪಷ್ಟ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಅವರು ಈ ಅಪರಾಧ ಕೃತ್ಯದಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಅವರಿಗೆ ಶಿಕ್ಷೆ ಖಂಡಿತ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಇದು ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಬೆಂಗಳೂರು.